ಭಾನುವಾರ ಶಿವಮೊಗ್ಗ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಚುನಾವಣೆ ನಡೆಯಲಿದೆ. ಅದಕ್ಕೆ ಮುಂಚೆಯೇ ವಿವಾದ ಹುಟ್ಟುಕೊಂಡಿದೆ. ಸತ್ತ ಮತದಾರರು ಊರು ಬಿಟ್ಟವರ ಹೆಸರು ಇರೋದೇ ಈ ಮತಪಟ್ಟಿಯಲ್ಲಿ ಇರೋದೇ ವಿವಾದ. ಕಳೆದ ಬಾರಿ 780 ಮತದಾರರಿದ್ದರು. ಇದು 3000ಕ್ಕೆ ಏರಿದ ಪರಿಣಾಮ ಸತ್ತವರ ಸಂಖ್ಯೆ ಹೆಚ್ಚಿದೆ. 20 ವರ್ಷದಿಂದ ಮೀಟಿಂಗ್ಗೆ ಬಂದಿಲ್ಲ. ಹಾಗಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಪ್ರಕಾಶ್ ಒತ್ತಾಯಿಸಿದ್ದಾರೆ. ಉಮಾಶಂಕರ್ ಉಪಾಧ್ಯಾಯರು ಮಾತಾಡಿ, ಎ.ವಿ. ಶ್ರೀನಿವಾಸ್ ಮಗನ ಜಾಗದಲ್ಲಿ ಬಾಲಯ್ಯನವರ ಹೆಸರಿದೆ. ಇದು ಅವರ ಮಗನ ಹೆಸರೇ ಅಲ್ಲ. ಪತ್ರಕರ್ತ ದಿವಂಗತ ಕಾಮ್ರೇಡ್ ಲಿಂಗಪ್ಪನವರ ಹೆಸರಿದೆ. ಅವರು ಈಗ ಇಲ್ಲ. ಮಿಂಚು ಶ್ರೀನಿವಾಸ್ ಅವರ ಮಗನ ಷೇರು 6931 ಶೇರ್ ನಂಬರ್ ಇದೆ. ನಮ್ಮ ಎದುರಾಳಿಗಳು ಅಕ್ರಮ ಚುನಾವಣೆ ನಡೆಸೋಕ್ಕೆ ಮುಂದಾಗಿದ್ದಾರೆ. ಮತದಾರರಿಗೆ ಹಣದ ಆಮಿಷ ಹಂಚಕ್ಕೆ ಮುಂದಾಗಿದ್ದಾರೆ ಅಂತ ದೂರಿದರು. ಇನ್ನು ಮತದಾರರಿಗೆ ಕುಕ್ಕರ್ ಸೇರಿದಂತೆ ಇತರೆ ಆಮಿಷಗಳನ್ನು ಒಡ್ಡಲಾಗಿದೆ ಅಂತಲೂ ಸಹ ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದರು. ನಡೆಸಿದ್ವಿ. ಇವತ್ತು ಶಿವಮೊಗ್ಗ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆಯ ನಿಮಿತ್ತ ತಮ್ಮಲ್ಲಿ ಪತ್ರಿಕಾಗೋಷ್ಠಿಯ ಮುಖಾಂತರ ವಿನಂತಿಯನ್ನು ಮಾಡಿಕೊಂಡಿದ್ವಿ. ನಿಮ್ಮ ಪತ್ರಿಕೆಯಲ್ಲಿ ಬಂದಂಥ ವಿಚಾರಗಳು ಶಿವಮೊಗ್ಗದ ಹೌಸಿಂಗ್ ಸೊಸೈಟಿಯ ಸದಸ್ಯರು ಮತ್ತು ಜನತೆಗೆ ತುಂಬ ಚೆನ್ನಾಗಿ ಇದು ಅಪೀಲ್ ಆಗಿದೆ. ಉದಾಹರಣೆಗೆ ನಾವು ಕ್ಯಾನ್ವಾಸ್ಗೆ ಹೋದಾಗ ಎಲ್ಲರೂ ಕರೆದಿ ಪತ್ರಿಕೆಯಲ್ಲಿ ಮಾಡಿದ್ದಾರೆ. ಕೆ.ಜಿ. ಕುಮಾರಸ್ವಾಮಿಯವರು, ಉಮಾಶಂಕರ್, ದಿನೇಶ್, ನೀವೆಲ್ಲ ಮಾಡ್ತಾ ಇರೋದು ಸರಿ ಇದೆ. ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನೀವು ಮಾಡಿದಂಥ ವರದಿ ಇಡೀ ಶಿವಮೊಗ್ಗ ನಗರದಲ್ಲಿ ಒಂದು ರೀತಿಯಾದ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಉಂಟು ಮಾಡುವಂಥ ಒಂದು ಪ್ರಾರಂಭ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ದಿನ ತಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ, ನಾವು ಆ ದಿನ ಹೇಳಿದ್ವಿ ನಿಮಗೆ, ಇಲ್ಲಿ ಸತ್ತಂಥವ್ರನ್ನ ತುಂಬ ಜನ ವೋಟರ್ ಲಿಸ್ಟಲ್ಲಿ ಸೇರಿಸಿದ್ದಾರೆ, ವಿದೇಶದಲ್ಲಿರುವಂಥವ್ರನ್ನ ವೋಟರ್ ಲಿಸ್ಟಲ್ಲಿ ಸೇರಿಸಿದ್ದಾರೆ. ಚುನಾವಣೆ ಅಕ್ರಮ ನಡೆಸುವ ಉದ್ದೇಶಕ್ಕೋಸ್ಕರ ಹಿಂದೆ ನಡೆದಂಥ ಸಿಟಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಡೆದಂತಹ ಘಟನೆಗಳು ಇಲ್ಲಿ ಮರುಕಳಿಸಬಾರದು ಅನ್ನೋ ಒಂದು ಒಳ್ಳೆಯ ದೃಷ್ಟಿಯಿಂದ ಇಟ್ಕೊಂಡು ನಾವು ಮಾಡಿದಾಗ ತಾವು ಅದಕ್ಕೆ ತುಂಬ ರೀತಿಯಲ್ಲಿ ಸ್ಪಂದಿಸಿದ್ರಿ. ನೀವು ಆ ಕ್ರಮ ಸಂಖ್ಯೆಗಳನ್ನೆಲ್ಲ ನಮಗೆ ಕೊಡಿ, ನಾವು ವಿಚಾರಗಳನ್ನು ಸಾರ್ವಜನಿಕವಾಗಿ ಅದನ್ನು ಪ್ರಕಟಿಸ್ತೀವಿ ಅಂತ ಹೇಳಿದ ಒಂದು ಉದ್ದೇಶಕ್ಕೆ ಮುಖ್ಯವಾಗಿ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಆಗಿದೆ. ನಮ್ಮ ಸಹಕಾರಿ ಬಂಧುಗಳಲ್ಲಿ, ಶಿವಮೊಗ್ಗ ಹೌಸಿಂಗ್ ಕೋಆಪರೇಟಿವ್ ಸಹಕಾರಿ ಬಂಧುಗಳಲ್ಲಿ ಒಂದು ವಿನಂತಿ, ತಾವು ಈ ಪತ್ರಿಕೆಯ ಸ್ಟೇಟ್ಮೆಂಟಲ್ಲಿ ಬಂದಂಥ ವರದಿಗಳನ್ನು ನೀವು ಓದ್ಬಿಟ್ಟು ನಮಗೆ ಕೊಡುತ್ತಿರುವಂಥ ಒಂದು ಅಭಿಪ್ರಾಯಗಳು ಮತ್ತು ಬೆಂಬಲಕ್ಕೆ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ದಿನ ನಮ್ಮ ತಂಡದ ನೇತೃತ್ವವನ್ನು ವಹಿಸಿರುವ ಉಮಾಶಂಕರ್ ಉಪಾಧ್ಯಾಯವರು ಈ ವಿಚಾರವಾಗಿ ಸದೃಢವಾಗಿ ಇದನ್ನು ವಿಚಾರವಾಗಿ ತಿಳಿಸ್ತಾರೆ. ಹಾಗೆ ಕೆ.ಜಿ. ಕುಮಾರಸ್ವಾಮಿಯವರು ಮತ್ತು ಅನಂತರಾಮ್ ಸಿಂಗ್ ಮತ್ತು ನಾಗರಾಜ್ರವರು ಈ ನಮ್ಮ ಹಿಂದೆ ನಾವು ಯಾವುದೇ ರೀತಿಯಾದ ಅವ್ಯವಹಾರಗಳು ಆಗದಂತೆ ಮತ್ತು ಈ ಸಿಟಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಡೆದಂಥ ಕೆಲವು ಅಕ್ರಮಗಳು ಇಲ್ಲಿ ನಡೆಸಬಾರದು ಅಂತೇಳಿ ಅವರಲ್ಲೂ ಮನವಿ ಮಾಡಿ ಒಂದು ಅರ್ಜಿಯನ್ನು ಕೊಟ್ಟಿರ್ತಾರೆ. 30 ವರ್ಷಕ್ಕೂ ಜಾಸ್ತಿ ಆಗಿರ್ಬೋದು. ಮಾಜಿ ಶಾಸಕರಾದಂಥ ಅಧ್ಯಕ್ಷರು ಅವ್ರನ್ನೆಲ್ಲ ಪಟ್ಟಿಲಿ ಸೇರಿಸಿದ್ದಾರೆ. ಆ ಪಟ್ಟಿ ಕ್ರಮಾಂಕ, ಸಂಖ್ಯೆ ಎಲ್ಲವನ್ನೂ ಕೊಟ್ಟಿದ್ದೀನಿ. ಜೊತೆಗೆ ನಮ್ಮ ಪತ್ರಿಕಾ ಕ್ಷೇತ್ರದಲ್ಲಿದ್ದಂಥ ಎ.ವಿ. ಶ್ರೀನಿವಾಸರವರು, ಅಂಥ ಪ್ರತಿಷ್ಠಿತ ಎ.ವಿ. ಶ್ರೀನಿವಾಸರವರ ಮಿಂಚು ಶ್ರೀನಿವಾಸರವರ ಮಗನ ಶೇರ್ ನಂಬರನ್ನು ಜಾಗದಲ್ಲಿ ಬಾಲಕೃಷ್ಣ ಸನ್ ಆಫ್ ಮಂಚಯ್ಯ ಅಂತ ಹಾಕ್ಯಾರೆ. ರವಿಕುಮಾರ್ ಸನ್ ಆಫ್ ಎ.ವಿ. ಶ್ರೀನಿವಾಸ್ ಅನ್ನೋ ಬದಲು ಈ ರೀತಿ ಹೆಸರು ಬರೆದಿದ್ದಾರೆ. 6931 ಶೇರ್ ನಂಬರು. ಇದು ಒಂದು ರೀತಿ ಅಧ್ವಾನ ಮಾಡ್ಯಾರೆ. ಕಾರಣ, ಅವ್ರಿಗೆ ಚುನಾವಣೆ ನಡೆಸೋಕ್ಕಾಗಲ್ಲ, ಅಕ್ರಮವಾಗಿ ಚುನಾವಣೆ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಾರೆ. ಆ ದೃಷ್ಟಿಯಿಂದ ಇವೆಲ್ಲ ಮಾಡ್ಯಾರೆ ಅಂತ ನನ್ನ ಅನಿಸಿಕೆ. ಜೊತೆಲಿ ಇವತ್ತು ಹಾಟ್ ಬಾಕ್ಸು, ಕುಕ್ಕರು, ಒಟ್ಟಿನಲ್ಲಿ ಏನೇನೋ ಒಂದು ಗಿಫ್ಟ್ಗಳು ಮತ್ತು ಹಣ, ನಿನ್ನೆಯಿಂದ ಹಣ ಅಂತ ಇದ್ದಾರೆ. ಭಯದಲ್ಲಿ ಹಣ ಅಂತಾರೆ. ನಮ್ಮ ಸೊಸೈಟಿಯ ಶೇರ್ದಾರಲ್ಲಿ ನಾನು ಮನವಿ ಮಾಡೋದಷ್ಟೇ, ಅದಕ್ಕೆಲ್ಲ ಆಮಿಷಕ್ಕೆ ಒಳಗಾಗದೆ ನಮ್ಮ ಒಂದು ಟೀಮನ್ನು ಬಹುಮತದಿಂದ ಗೆಲ್ಲಿಸಿದಲ್ಲಿ ನಮ್ಮ ಸೊಸೈಟಿಯ ಅಭಿವೃದ್ಧಿ ಜೊತೆಗೆ ನಮ್ಮ ಷೇರುದಾರರಿಗೆ ಕನಿಷ್ಠ 3,000 ನಿವೇಶನವನ್ನು ನಾವು ಕೊಡೋದಕ್ಕೆ ನಮ್ಮ ಟೀಮು ಬದ್ಧವಾಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ. ಜೊತೆಯಲ್ಲಿ ಇನ್ನು
ಈ ಸತ್ತವು, ಊರು ಬಿಟ್ಟವರು, ಹೊರದೇಶದಲ್ಲಿ ಇರ್ತಕ್ಕಂಥವ್ರು ಅಂಥದ್ದನ್ನೆಲ್ಲ ಡಿಲೀಟ್ ಮಾಡಿ ಹೊಸ ಸದಸ್ಯತ್ವವನ್ನು ಅಭಿಯಾನ ಕೊಡುವಂಥ ಅಭಿಯಾನವನ್ನು ಸಹ ನಮ್ಮ ತಂಡ ಮೆಜಾರಿಟಿ ಬಂದರೆ ಅದನ್ನೂ ಮಾಡ್ತೀವಿ ಅಂತ ಸಹ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇವತ್ತು ನೀವು ಪತ್ರಿಕಾ ಮಿತ್ರರು ನಿಜವಾಗ್ಲೂ ಮೊನ್ನೆ ನಾವು ಪತ್ರಿಕಾಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಹೇಳಿದ್ದನ್ನು ಜನಗಳಿಗೆ ಮಾಹಿತಿಯನ್ನು ನೀಡಿದ್ರಿ. ಇದರಿಂದ ನಮ್ಮ ತಂಡಕ್ಕೆ ನಿಜವಾಗ್ಲೂ ತುಂಬ ಬಲ ಬಂದಿದೆ. ನಮ್ಮ ಟೀಮ್ನಲ್ಲಿ ಎಲ್ಲರೂ ಸಹ ಪ್ರಾಮಾಣಿಕರಿದ್ದಾರೆ. ಎಲ್ಲರೂ ಸಹ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರು ಇದ್ದಾರೆ. ಇವನ್ನೆಲ್ಲ ನೋಡಿ ನಮ್ಮ ಸೊಸೈಟಿಯ ಷೇರುದಾರರು ನಮ್ಮ ತಂಡಕ್ಕೆ ಅತಿ ಹೆಚ್ಚಿನ ಬಹುಮತವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಮುಂದೆ ನಮ್ಮ ಮಾಜಿ MLA ಅವರಂತ ಕಾಮ್ರೇಡ್ ಲಿಂಗಪ್ಪನವರು ನಿಮ್ಮ ಜೊತೆಗೆ ಒಡನಾಟ ಇದ್ದಂಥವ್ರು, ಅವ್ರದ್ದು ಸಹ